ನಮ್ಮ ಹನುಮಂತನ ಪಾದ ನಂಬಿಕೊಂಡು ನಾನು ಕಳೆದ ವರ್ಷ ಹನುಮ ಮಲೆಯನ್ನು ಧರಿಸೋದ್ರ ಮೂಲಕ ಒಂದು ರಾಜಕೀಯ ಪುನರ್ಜನ್ಮಕ್ಕಾಗಿ ಹನುಮನ ಪಾದ ನಂಬಿಕೊಂಡು ಗಂಗಾವತಿಗೆ ನಾನು ಬಂದಿದ್ದೆ. ಆ ಹನುಮನ ಆಶೀರ್ವಾದದಿಂದ ಈ ಭಾಗದ ಶಾಸಕನಾದೆ. ಕಳೆದ ಹನುಮ ಮಲೆ ಅಂತ ಸಂದರ್ಭದಲ್ಲಿ ಕೆಲವೊಂದು ವ್ಯವಸ್ಥೆಗಳು ಇನ್ನೂ ಚೆನ್ನಾಗಾಗಿದ್ದರೆ ಇರ್ತಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಈ ವರ್ಷ ಅದನ್ನು ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಭಕ್ತಾದಿಗಳಿಗೆ ಒಳ್ಳೆಯ ಸೌಲಭ್ಯಗಳನ್ನ ಒದಗಿಸೋದ್ರ ಮೂಲಕ ಬರೋ ವರ್ಷ ಪ್ರತಿ ವರ್ಷ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸವಲತ್ತುಗಳಿಂದ ಇಡೀ ದೇಶಾದ್ಯಂತ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಅಂಜನಾದ್ರಿ ಇವತ್ತೇನು ನಾನು ಮೊದಲಿಂದ ಹೇಳ್ತಾ ಇದ್ದೆ, ಅಯೋಧ್ಯೆ ನಂತರ ಇಡೀ ಪ್ರಪಂಚನೇ ನೋಡುವಂಥ ಒಂದು ರೀತಿಯಲ್ಲಿ ಅಂಜನಾದ್ರಿ ಅಭಿವೃದ್ಧಿ ಆಗಬೇಕನ್ನುವಂಥ ಇಡೀ ನಮ್ಮ ಕನ್ನಡ ನಾಡಿನ ಜನರ ಅಪೇಕ್ಷೆ ಏನಿದೆ ಅದನ್ನು ಹನುಮಂತ ನನ್ನ ಮೂಲಕ ಅದನ್ನು ಖಂಡಿತವಾಗ್ಲೂ ಕೂಡ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ನಾನು ತಮ್ಮಲ್ಲಿ ಹೇಳಿದ್ದೇನೆ, ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಏನು ನಮ್ಮ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳ ಒಂದು ಆಶೋತ್ತರಗಳಿತ್ತು. ಬರೋ ಜನವರಿ 22ಕ್ಕೆ ಇವತ್ತು ನಮ್ಮ ಅಂಜನಾದ್ರಿಯ ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವಂಥ ಒಂದು ಸಂದರ್ಭದಲ್ಲಿ ಅಂಜನಾದ್ರಿಯಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನು ನಾವು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಡೀ ಗಂಗಾವತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರೇ ಅಲ್ಲ, ಎಲ್ಲ ಹನುಮ ಭಕ್ತಾದಿಗಳು ಕೂಡ ಅಂಜನಾದ್ರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಆ ಒಂದು ಸಂಭ್ರಮವನ್ನು ಒಂದು ಹಬ್ಬ ಅನ್ನುವಂಥ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ಆಚರಣೆ ಮಾಡೋದಕ್ಕೆ ಅದಕ್ಕೆ ವ್ಯವಸ್ಥೆಗಳನ್ನ ನಾನು ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಒಂದು ವಿಚಾರದಲ್ಲಿ ನಾನು ಈಗಾಗಲೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೇನೆ. ಇವತ್ತು ಇಡೀ ದೇಶದ ಜನರ ಅಪೇಕ್ಷೆ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಆ ರಾಮ ಭಕ್ತ ಹನುಮಂತ ಎಲ್ಲಿರ್ತಾನೋ ರಾಮ ಅಲ್ಲೇ ಇರ್ತಾನೆ ಅನ್ನೋದೇ ನಮ್ಮ ಹಿರಿಯರು ನಮ್ಮ ಪುರಾಣಗಳಲ್ಲಿ ಹೇಳುವಂಥ ಒಂದು ಮಾತು. ಹಾಗಾಗಿ ಅಂಜನಾದ್ರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದು ರೀತಿ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಅಂದರೆ ಇವತ್ತು ಯಾತ್ರಿ ನಿವಾಸಗಳಾಗಿರ್ಬೋದು, ಡಾರ್ಮಿಟ್ರಿ ಫೆಸಿಲಿಟೀಸ್ ಆಗಿರ್ಬೋದು, ಕಿಷ್ಕಿಂಧ ದರ್ಶನ ಅನ್ನುವಂಥ ಒಂದು ಥೀಮ್ ಪಾರ್ಕ್ ಆಗಿರ್ಬೋದು, ಭಾಳಷ್ಟು ಮತ್ತು ಆಂಜನೇಯ ಸ್ವಾಮಿ 108 ಅಡಿ ಪುತ್ಥಳಿಯನ್ನು ಕಲ್ಲಿನ ಮೂರ್ತಿಯನ್ನು ಮಾಡುವಂಥ ಒಂದು ವಿಚಾರ ಆಗಿರ್ಬೋದು. ಸೊ ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ನಾವಿಲ್ಲಿ ಮಾಡಬೇಕನ್ನುವಂಥ ಒಂದು ಸಂಕಲ್ಪ ಇವತ್ತು ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಕೂಡ ಕಳೆದ ವರ್ಷಕ್ಕಿಂತ ಒಂದಿಷ್ಟು ತಮ್ಮ ಕೂಡ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಾಗಿರಬೇಕು. ಸೊ ಇನ್ನೂ ಬರೋ ವರ್ಷದಲ್ಲಿ ರೋಪ್ವೇ ಇನ್ನೊಂದು 5-6 ತಿಂಗಳಲ್ಲಿ ರೋಪ್ವೇ ಪೂರ್ತಿ ಆಗುತ್ತೆ. ಸೊ ವೃದ್ಧರಿಗೆ ಅಂದರೆ ವಯಸ್ಸಾದವ್ರಿಗೆ ಕೂಡ ಹನುಮನ ದರ್ಶನ ಮಾಡಬೇಕನ್ನೋರು ಕೂಡ ಖಂಡಿತವಾಗ್ಲೂ ಕೂಡ ರೋಪ್ವೇ ಮೂಲಕ ದರ್ಶನ ಮಾಡಿಕೊಂಡು ಬರ್ತಾರೆ. ಖಂಡಿತವಾಗ್ಲೂ ಇವತ್ತು ನೋಡಿ, ಕಲಿಯುಗ ಪ್ರತ್ಯಕ್ಷ ದೈವ ಇವತ್ತು ತಿರುಪತಿ ವೆಂಕಟರಮಣ ಮತ್ತು ಕಲಿಯುಗದಲ್ಲಿ ನಮ್ಮ ನಡುವೆನೇ ಓಡಾಡುವಂಥ ದೇವರು ಅಂತಂದರೆ ಆಂಜನೇಯ ಸ್ವಾಮಿ. ಸೊ ಬ್ರಹ್ಮದೇವರೇ ಆಂಜನೇಯ ಸ್ವಾಮಿಗೆ ಚಿರಂಜೀವಿಗಳಾಗಿ ಆಶೀರ್ವಾದ ಮಾಡಿ ಇಡೀ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ, ನಾವು ಏನೇ ಕೇಳಿದರೂ ಕೂಡ ಅದನ್ನು ಕಿವಿಗೆ ಹಾಕ್ಕೊಂಡು ಆಶೀರ್ವಾದ ಮಾಡೋ ದೇವರು ಅಂತೇಳಿ ಎಲ್ಲರ ನಂಬಿಕೆ. ರಾಮ ಜನ್ಮಭೂಮಿಗೆ ಕೊಟ್ಟಷ್ಟು ಪ್ರಯಾರಿಟಿನ ನೋಡಿ ಹೇಳ್ತೀನಿ. ಇವತ್ತು ಈಗಾಗಲೇ 100 ಕೋಟಿ ಅನುದಾನ ಏನಿತ್ತು, 21 ಕೋಟಿಯಲ್ಲಿ ತಾವು ನೋಡ್ಬೋದು, ಮಾಧ್ಯಮದವರೆಲ್ಲ ಕೂಡ ಇಲ್ಲಿ ಬಂದಿದ್ದೀರ. 3 ಡಾರ್ಮೆಟ್ರಿ ಫೆಸಿಲಿಟೀಸ್ ಆಲ್ರೆಡಿ ವರ್ಕ್ ಶುರುವಾಗಿದೆ, ಭಾಳ ವಿಜೃಂಭಣೆಯಿಂದ ಆಗ್ತಾಯಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾಯಿದೆ, ಶೌಚಾಲಯಗಳಾಗ್ತಾಯಿದೆ ಮತ್ತು ಲ್ಯಾಂಡ್ ಎಕ್ವಿಸಿಷನ್ಗೆ 60 ಕೋಟಿ ಅಮೌಂಟ್ ಸೀಮಿತ ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ 40 ಕೋಟಿ ಹಣ ಬಂದಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ಗಂಗಾವತಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಈ ಕಡೆ ನಮ್ಮ ಹೈವೇಯಿಂದ ಹಿಡಿದು ನಮ್ಮ ಇಡೀ ಅಂಜನಾದ್ರಿಗೆ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳಲ್ಲೂ ಕೂಡ ಶಾಶ್ವತವಾದ ವಿದ್ಯುತ್ ದೀಪಾಲಂಕಾರ ಮಾಡೋದ್ರ ಜೊತೆಗೆ ಒಳ್ಳೆ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಪೂರ್ತಿ ಆಗುತ್ತೆ. ಅದನ್ನು ನೀವು ನೋಡ್ತೀರಿ. ಹಿಂದುತ್ವದ ಅಜೆಂಡಾದೊಂದಿಗೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಬಿಜೆಪಿ ರಾಮ ಜನ್ಮಭೂಮಿಗೆ ಕೊಟ್ಟ ಪ್ರಯಾರಿಟಿನ ಅಂಜನಾದ್ರಿ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ನನಗೆ ವಿಶ್ವಾಸ, ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡ್ಬೋದಾಗಿತ್ತು. ನಾನು ಈ ಸಂದರ್ಭದಲ್ಲಿ
ರಾಜಕೀಯದ ಮಾತು ನಾನು ಮಾತಾಡೋದಕ್ಕಿಂತ ಕೂಡ ಮತ್ತು ಅದಕ್ಕೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 100ಕ್ಕೆ 100 ಇದು ಜನರ ಅಪೇಕ್ಷೆ, ಭಕ್ತಾದಿಗಳ ಅಪೇಕ್ಷೆಯಂತೆ ಖಂಡಿತವಾಗ್ಲೂ ಕೂಡ ಈ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾಡಿಗೆ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು ಅನ್ನೋದು, ಲೋಕ ಕಲ್ಯಾಣ ಆಗಬೇಕನ್ನೋದು ಪ್ರಾರ್ಥನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.